ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ OnePlus ಅವರು ರೀಸೆಂಟಾಗಿ ಲಾಂಚ್ ಮಾಡಿದಂಥ OnePlus Nord CE5 ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಈ ಸ್ಮಾರ್ಟ್ಫೋನು 25,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ನ ಜೊತೆಗೆ OnePlus Buds 4ನ ಕೂಡ ಇವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ಯೂಸ್ ಮಾಡಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಸೂಪರ್ ವಿಷಯ, ಸೂಪರ್ ವೂಕ್ ಚಾರ್ಜರು, USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಟೈಪ್ ಎ ಇಂದ ಟೈಪ್ ಸಿ. ಇನ್ನು ಕೊನೆಯದಾಗಿ ಒಂದು ಸಿಮ್ ಜಂಕ್ಷನ್ ಪಿನ್ನು. ಇದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಇತ್ತೀಚೆಗೆ OnePlusನವರು ಅವ್ರದ್ದೆಲ್ಲ ಫೋನ್ಗಳಲ್ಲಿ ಸಿಮಿಲರ್ ಬ್ಯಾಕ್ ಡಿಸೈನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. OnePlus 13s ಅಲ್ಲೂ ಕೂಡ ಇದೇ ರೀತಿ ಡಿಸೈನ್ ಇತ್ತು. OnePlus Nord 5 ಅಲ್ಲೂ ಕೂಡ ಇದೇ ರೀತಿ ಲುಕ್ಕು. ಮೋಸ್ಟ್ಲಿ ಫ್ಯೂಚರ್ನಲ್ಲೂ ಕೂಡ ಇದೇ ಲುಕ್ಕನ್ನು ಮೇಂಟೈನ್ ಮಾಡ್ಬೋದು. ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ ಆಯಿತಾ. 199 ಗ್ರಾಮ್ ವೆಯ್ಟು, 8.17 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ಗ್ಲಾಸು, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಬೆಸಲ್ಸ್ ಎಲ್ಲ ತುಂಬ ಕಡಿಮೆನೇ ಇದೆ. ಯೂನಿಫಾರ್ಮ್ ಬೆಸಲ್ ಅಂತನಲ್ಲ, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಸ್ಟಿಲ್ ತುಂಬ ಥಿನ್ ಬೆಸಲ್ಸನ್ನು ಈ ಪ್ರೈಸ್ ರೇಂಜಿಗೆ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕ್, ಒಂದು ರೀತಿ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆಗಲ್ಲ, ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ ಮತ್ತು IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ. ಸದ್ಯಕ್ಕೆ ಈ ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.77 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 1430 ನಿಟ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲಿ 1300 ನಿಟ್ಸ್ ತನಕ ಬ್ರೈಟ್ ಆಗುತ್ತೆ. ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟ್ ಆಗಿ ಡಿಸ್ಪ್ಲೇ ಕಾಣುತ್ತೆ. ಒಂದು ಒಳ್ಳೆ ಡಿಸ್ಪ್ಲೇ. 300 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಇದೆ. 10 ಬಿಟ್ ಡಿಸ್ಪ್ಲೇ ಆಯಿತಾ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR10+ ಕೂಡ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್ ಮತ್ತು ಪ್ರೈಮಲ್ಲಿ ನಿಮಗೆ HDR ಸರ್ಟಿಫಿಕೇಶನ್ ಸಹ ಇವರು ತೊಗೊಂಡಿದ್ದಾರೆ ಆಯಿತಾ. ಸೊ ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ರ್ಯಾಮ್ ವೇರಿಯಂಟು, 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ರ್ಯಾಮಲ್ಲಿ 8 GB ಮತ್ತು 12 GB 2 ವೇರಿಯಂಟ್ ಇದೆ. ಸ್ಟೋರೇಜ್ನಲ್ಲಿ 128 GB ಕೂಡ ಸಿಗುತ್ತೆ, 256 GB ಕೂಡ ಸಿಗುತ್ತೆ. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಕೊಟ್ಟಿದ್ದಾರೆ ಮತ್ತು SD ಕಾರ್ಡ್ ಸ್ಲಾಟ್ ಇದೆ. ಅದರಲ್ಲಿ ಅಪ್ ಟು 1 TB ತನಕ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ UFS 3.1. 4.0 ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿದ್ದು, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 8350 ಅಪೆಕ್ಸ್ ಪ್ರೊಸೆಸರ್ ಆಯಿತಾ. ನಾವಿದರಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 14,06,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗು ಈ ಪ್ರೈಸ್ ರೇಂಜಿಗೆ. ಅಂಡರ್ 25Kಗೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಆಗುತ್ತೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು 7ರಿಂದ 8% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ 49 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಇನ್ನೂ ಕೆಲವೊಂದು ಫೋನ್ಗಳು ಹೀಟ್ ಆಗ್ತವೆ. 52, 53 ಆಗಿರೋದು ನೋಡಿದ್ದೀನಿ ನಾನು. ಇದರಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ದೀವಿ. ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಗುತ್ತೆ. ಸ್ಮೂತ್ ಗೇಮ್ ಪ್ಲೇ ಇದೆ. ಸೊ ನಮಗೆ 90 FPS ಗೇಮ್ ಪ್ಲೇ ಸಪೋರ್ಟ್ ಆಗುತ್ತೆ. HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ನಮಗೆ ಪ್ಲೇಯಬಲ್ ಇದೆ ಆಯಿತಾ. ಮತ್ತು ಇದರಲ್ಲಿ ನಮಗೆ ಗೇಮನ್ನು ಸ್ವಲ್ಪ ಆಪ್ಟಿಮೈಸ್ ಕೂಡ ಮಾಡುತ್ತೆ. ರಿಫ್ರೆಶ್ ರೇಟನ್ನು, FPS ಸ್ವಲ್ಪ ಬೂಸ್ಟ್ ಕೂಡ ಮಾಡುತ್ತೆ ಅಂತ ಅಂತಾರೆ. ಕೆಲವೊಂದು ಗೇಮ್ಗಳದು ಸಪೋರ್ಟ್ ಆಗಬಹುದು. ಒಟ್ಟಿನಲ್ಲಿ
ಪರ್ಫಾರ್ಮೆನ್ಸ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಒಳ್ಳೆಯ ಪ್ರೊಸೆಸರ್ನ ಈ ಪ್ರೈಸ್ ರೇಂಜಿಗೆ ಹಾಕಿದ್ದಾರೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, f1.8 ಅಪರ್ಚರ್. ಇದು ಸೋನಿ LYT 600 ಸೆನ್ಸರ್ ಆಯಿತಾ. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮತ್ತು EIS ಎರಡೂ ಕೂಡ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫೋನ್ ತೊಗೊಂಡು ಡೆಲ್ಲಿಗೆ ಹೋಗಿದ್ದೆ, ಸೊ ಅಲ್ಲಿ ಕೆಲವೊಂದು ಶಾರ್ಟ್ಸನ್ನು ತೆಗೆದಿದ್ದೀನಿ ಆಯಿತಾ. ನಮಗೆ ನಾರ್ಡ್ 5 ಏನಿದೆ ಆ ಲೆವೆಲ್ ಔಟ್ಪುಟ್ ಸಿಕ್ಕಿಲ್ಲ ಅಂದರೂ ಕೂಡ ಇದು ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಡೀಸೆಂಟ್ ಕ್ಯಾಮ್ರಾ ಆಪ್ಷನ್ ಆಗಬಹುದು ಆಯಿತಾ. ಈವನ್ ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಕೆಲವೊಂದು ಕಡೆ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ಬೋದು, ಬಟ್ ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ಇದು ವೈಡ್ ಆಗಿದೆ, ಕ್ಲಾರಿಟಿ ಓಕೆ ಪರವಾಗಿಲ್ಲ ಆಯಿತಾ, ಅಂತ ಏನು ಸೂಪರ್ ಅನ್ನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಸೆಲ್ಫಿ ಕ್ಯಾಮ್ರಾ. ಇದು ಕೂಡ ಸೋನಿದು IMX 480 ಸೆನ್ಸಾರ್ ಆಯಿತಾ. ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ, ಹೆವಿ ವೈಡ್ ಅಂತ ಅನ್ನಲ್ಲ. ವೀಡಿಯೋ ಮೋಡ್ಗೆ ಹೋದ್ರೆ ಇನ್ನೊಂದು ಸ್ವಲ್ಪ ಕ್ರಾಪ್ ಆಗುತ್ತೆ, ಇನ್ನೊಂಚೂರು ವೈಡ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಈ ಫೋನ್ನ ರೇರ್ ಕ್ಯಾಮ್ರಾ 4K 60 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟು ಕೂಡ 4K ಕೊಟ್ಟಿದ್ರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ರೇರ್ ಕ್ಯಾಮ್ರಾ ತುಂಬ ಸ್ಟೇಬಲ್ ಇದೆ, ಫ್ರಂಟು ಕೂಡ ಪರವಾಗಿಲ್ಲ ಅಂತೀನಿ. ಇನ್ನು ಇದರಲ್ಲಿ ಕೆಲವೊಂದು AI ಇಂಟಿಗ್ರೇಷನ್ ಸಹ ಇದೆ. AI ಡೀಟೇಲ್ ಬೂಸ್ಟನ್ನು ಮಾಡುತ್ತೆ, AI ಅನ್ಬ್ಲರನ್ನು ಮಾಡುತ್ತೆ, ರಿಫ್ಲೆಕ್ಷನ್ನ ರಿಮೂವ್ ಮಾಡುವಂಥದ್ದು, AI ಎರೇಸರ್ ಫೀಚರು, ರೀಫ್ರೇಮ್ ಮಾಡುವಂಥ ಫೀಚರ್, ಈ ರೀತಿ ಅನೇಕ AI ಫೀಚರ್ಗಳನ್ನ ಕೊಟ್ಟಿದ್ದಾರೆ. ನಮಗೆ ಇದರಲ್ಲಿ ಪ್ರೋ ಮೋಡ್ ಇದೆ, ಪೋರ್ಟ್ರೇಟ್ ಶಾಟ್ಸು ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ. ಟಿಲ್ಟ್ ಶಿಫ್ಟ್ ಮೋಡ್ ಸಹ ಇದೆ, ಡಾಕ್ಯುಮೆಂಟನ್ನು ಇದರಲ್ಲೇ ಸ್ಕ್ಯಾನ್ ಮಾಡ್ಬೋದು. ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ, ಮತ್ತು ಕೆಲವೊಂದು ಫಿಲ್ಟರ್ಗಳು ಸಹ ಇದೆ. ಪರವಾಗಿಲ್ಲ ಆಯಿತಾ. ಕ್ಯಾಮ್ರಾ UI ತುಂಬ ಸಿಂಪಲ್ ಆಗಿ ಇದೆ, ಕಾಂಪ್ಲಿಕೇಶನ್ ಏನೂ ಇಲ್ಲ. ಓವರಾಲ್ ಕ್ಯಾಮ್ರಾ ಬೆಲೆಗೆ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗಿದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡೂ ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸು ಪ್ರೈಮಲ್ಲಿ HD ಕಂಟೆಂಟನ್ನು ಇದು ಪ್ಲೇ ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 7100 mAh ಕೆಪಾಸಿಟಿಯ ಬ್ಯಾಟ್ರಿ. ಸೊ ಹೆವಿ ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ಊಕ್ ಚಾರ್ಜರನ್ನು ಕೊಟ್ಟಿದ್ದಾರೆ. ಇದು ಬೈಪಾಸ್ ಚಾರ್ಜಿಂಗನ್ನು ಕೂಡ ಸಪೋರ್ಟ್ ಮಾಡುತ್ತೆ, ತುಂಬ ಫಾಸ್ಟಾಗಿ ಫೋನ್ನ ಚಾರ್ಜ್ ಕೂಡ ಮಾಡುತ್ತೆ. ಇನ್ನು OS ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ಆಕ್ಸಿಜನ್ OS 15 ನಮಗೆ ಇದರಲ್ಲಿ ಸಿಗ್ತಾ ಇದೆ. ತುಂಬ ಸ್ಮೂತ್ ಆಗಿದೆ, ಕೆಲವೊಂದು ಬೇಡದೋರಂಥ ಅಪ್ಲಿಕೇಶನ್ ಇದೆ ಆಯಿತಾ. ತುಂಬ ಇಂಪ್ರೂವ್ಮೆಂಟ್ಸನ್ನು ಈ ಒಂದು OS ಅಲ್ಲಿ ಮಾಡಿದ್ದಾರೆ. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ಲೋಸ್ ಟು ಸ್ಟಾಕ್ ಆಂಡ್ರಾಯ್ಡ್ ರೀತಿಯಲ್ಲೇ ಅನಿಸುತ್ತೆ, ಬಟ್ ಅಷ್ಟೂ ಅಲ್ಲ, ಒಟ್ಟಿಗೆ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇತ್ತೀಚೆಗೆ ಆಕ್ಸಿಜನ್ OS ಅನ್ನು. ಮತ್ತು ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಮತ್ತು ಈ ಫೋನ್ಗೂ ಸಹ 6 ವರ್ಷಗಳ ಫ್ಲೂಯೆನ್ಸಿ ರೇಟಿಂಗು, ಲ್ಯಾಕ್ ಫ್ರೀ, 6 ವರ್ಷ ಲ್ಯಾಕ್ ಫ್ರೀ ಈ ಫೋನ್ನ ಯೂಸ್ ಮಾಡ್ಬೋದು ಅಂತ ಅಂತಾರೆ. ಮತ್ತು ಇದರಲ್ಲಿ ನಮಗೆ ಓಪನ್ ಕ್ಯಾನ್ವಾ ಫೀಚರ್ ಇದೆ, ಜೊತೆಗೆ ಅವ್ರದ್ದು ಏನು ಮೈಂಡ್ ಸ್ಪೇಸು. ಸೊ ಇದರಲ್ಲಿ ಯಾವುದೂ ಡೆಡಿಕೇಟೆಡ್ ಪ್ಲಸ್ ಕೀ ಇಲ್ಲ, ಬಟ್ ಸ್ಟಿಲ್ ಮೈಂಡ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಅದರಿಂದ ನಿಮ್ಮ ರುಟೀನ್ನ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ಕ್ರೀನ್ಶಾಟ್ ತಗೊಂಬಿಟ್ಟು ಸ್ಕ್ರೀನಲ್ಲಿ ಏನಿದೆ ಅದನ್ನು ಸ್ಟೋರ್ ಮಾಡಿ ಆಟೋಮೆಟಿಕ್ ಇಟ್ಕೊಳ್ಳುತ್ತೆ. ಫ್ಯೂಚರ್ನೊಂದಿನ ಅದನ್ನು ನೀವು ರಿಮೈಂಡ್ ಕೂಡ ಮಾಡ್ಕೊಬೋದು. ಮತ್ತು AI ಟೂಲ್ ಬಾಕ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅದರಲ್ಲಿ ಸಮ್ಮರೈಸ್ ಮಾಡುವಂಥದ್ದು, ಟ್ರಾನ್ಸ್ಲೇಷನು, AI ರೈಟಿಂಗ್ ಫೀಚರು, AI ರಿಪ್ಲೈ ಇದೆಲ್ಲ ಸಿಗ್ತಾ ಇದೆ. ವಾಯ್ಸ್ ಸ್ಕ್ರೈಬು, ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಂದ ನೀವು ವಾಯ್ಸನ್ನು ನೀವು ಸಮ್ಮರೈಸ್ ಮಾಡ್ಕೊಬೋದು. AI ಸರ್ಚು, ಸೊ ನೀವು ನ್ಯಾಚುರಲ್ ಲ್ಯಾಂಗ್ವೇಜ್ ಸರ್ಚ್ ಆಯಿತಾ, ಗ್ಲೋಬಲ್ ಸರ್ಚನ್ನು ಮಾಡುತ್ತೆ. ಓಲ್ಡ್ ಡಿವೈಸ್ ವಿತ್ ಫೈಲ್ಸು, ಫೋಟೋಸ್ ಪ್ರತಿಯೊಂದು ಕೂಡ ಇಲ್ಲೇ ನೀವು ಸರ್ಚ್ ಕೂಡ ಮಾಡ್ಕೊಬೋದು. ಸರ್ಕಲ್ಡ್ ಸರ್ಚ್ ಫೀಚರ್ ಇದೆ. ಗೂಗಲ್ ಜೆಮಿನೈ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಒಟ್ಟಲ್ಲಿ ಪ್ರೈಸ್ ರೇಂಜಿಗೆ ಎಲ್ಲದನ್ನು ಕೊಟ್ಟಿದ್ದಾರೆ. ಈ ಮೈಂಡ್ ಸ್ಪೇಸ್ಗೆ ಒಂದು ಡೆಡಿಕೇಟೆಡ್ ಪ್ಲಸ್ ಕೀ ಒಂದು ಇಟ್ಬಿಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಕಸ್ಟಮೈಸಬಲ್ ಪ್ಲಸ್ ಕೀ ಅದೊಂದು ಕೊಟ್ಟಿಲ್ಲ ಆದರೆ ಇದರಲ್ಲಿ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಇದರಲ್ಲೂ ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ ಪರವಾಗಿಲ್ಲ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 10 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಆಗಲಿಲ್ಲದಂಗೆ IR ಬ್ಲಾಸ್ಟರ್ ಸಹ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ. ಮತ್ತು O+ ಕನೆಕ್ಟ್ ಫೀಚರ್ ಸಹ ಇದೆ. ನೀವು ಆರಾಮಾಗಿ ನಿಮ್ಮ ಮ್ಯಾಕ್ ಅಥವಾ ವಿಂಡೋಸಿಗೆ ಈ ಫೋನನ್ನು ಕನೆಕ್ಟ್ ಮಾಡ್ಕೊಂಡು ಫೈಲ್ ಶೇರ್ ಮಾಡುವಂಥ ತುಂಬ ಸಿಂಪಲ್ ಆಗಿರುತ್ತೆ. ಮತ್ತು ಇದರಿಂದ ನೀವು ಐಫೋನ್ಗೂ ಸಹ ನೀವು ಆರಾಮಾಗಿ ಫೈಲ್ ಶೇರನ್ನು ಮಾಡ್ಬೋದು. ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಇದನ್ನು OnePlusನವರು ಕೊಟ್ಟಿದ್ದಾರೆ.
ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್. ನೀವು ಹಾಗಾದರೆ ಕೇಳ್ಬೋದು ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. OnePlus ಬ್ರ್ಯಾಂಡಿಂಗಲ್ಲಿ 25,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತೆ ಅಂತ ಆಯಿತಾ. ಸೇಲ್ ಟೈಮಲ್ಲಿ ಮೋಸ್ಟ್ಲಿ 20ಕ್ಕೆ ಬಂದರೂ ಬರ್ಬೋದೇನೋ. ಈ ಪ್ರೈಸ್ ರೇಂಜಿಗೆ ಹೆವಿ ಪ್ರೊಸೆಸರ್ ಇದೆ, ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ, ರ್ಯಾಮ್ ಸ್ಟೋರೇಜ್ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಬ್ಯಾಟ್ರಿ ಕೂಡ ದೊಡ್ಡದಿದೆ, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಒಂದೊಳ್ಳೆ ಆಪ್ಷನ್ ಆಗ್ಬೋದು ಆಯಿತಾ. ಸೂಪರ್ ಫೋನ್. OnePlusನವರಂತೂ ಇತ್ತೀಚೆಗೆ ಹೆವಿ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ಈ ಫೋನ್ನ ಜೊತೆಗೆ ಆಗ್ಲಿದಂಗೆ OnePlus Buds 4 ಲಾಂಚ್ ಮಾಡಿದ್ದಾರೆ ಆಯಿತಾ. ಸೊ ಇದು ನಂಗೆ ಅನ್ನಿಸ್ತಂಗೆ ಒಂದು 5,000 to 6,000 ರೂಪಾಯಿಗೆ ಲಾಂಚ್ ಆಗಬಹುದಾದಂಥ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಡು. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಆಯಿತಾ, ಏನೋ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇದರೊಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯಲ್ಲು, Type-C ಚಾರ್ಜಿಂಗು, ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ಗಳು ಸಿಗ್ತದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ ಆಯಿತಾ. ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ. ನಾಯ್ಸ್ ಕ್ಯಾನ್ಸಲೇಷನ್ ಬೆಂಕಿ ಇದೆ, ಹೆವಿ, ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಈ ಪ್ರೈಸ್ ರೇಂಜ್ಗೆ ಅಂತ ಬೇಕಾದ್ರೆ ಅನ್ಬೋದು. 5,000 to 6,000 ಏನು ಕಡಿಮೆ ಅಲ್ಲ, ಬಟ್ ಸ್ಟಿಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸದ್ಯಕ್ಕೆ ಈ ಒಂದು ಬಡ್ಸ್ 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಲೈಟ್ ವೇಟ್ ಇದೆ, ಈ ಒಂದು ಬಡ್ಸ್ಗಳು ಕೂಡ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಇದರೊಳಗೆ ಚಾರ್ಜ್ ಕೂಡ ಆಗುತ್ತೆ. ಕೇಸ್ ಇನ್ಕ್ಲೂಡ್ ಆಗಿ 49 ಗ್ರಾಮು. ಮೋಸ್ಟ್ಲಿ ಈ ಬಡ್ಸು ಒಂದು 4.7 ಗ್ರಾಮ್ ಇರ್ಬೋದೇನೋ ಆಯಿತಾ. IP55 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಒಂದೊಂದರಲ್ಲಿ 3 ಮೈಕ್ರೋಫೋನ್ ಇದೆ ಆಯಿತಾ. ಸೊ ನಿಮಗೆ ಕಾಲ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಡ್ಯುಯಲ್ ಡ್ರೈವರ್ಸು, ಒಂದರಲ್ಲಿ 2 ಡ್ರೈವರ್ಸ್ ಇದೆ. 11 mm ಊಫರು, ಇನ್ನೊಂದು 6 mm ಟ್ವೀಟರ್ಸ್ ನಮಗೆ ಸಿಗ್ತಾ ಇದೆ. ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೂ ಆ್ಯಕ್ಚುಲಿ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇವ್ರದ್ದು ಅಪ್ಲಿಕೇಶನ್ ಸಪೋರ್ಟ್ ಸಹ ಇದೆ ಆಯಿತಾ. LHDC 5.0 ಸಪೋರ್ಟ್ ಆಗುತ್ತೆ, ಅಂದರೆ ಹೈರಸ್ ಆಡಿಯೋ ಸಪೋರ್ಟ್ ಆಗುತ್ತೆ ಆಯ್ತಲ್ಲ. ಒಂದು ರೀತಿ ಲಾಸ್ಲೆಸ್ ಆಡಿಯೋ ಟ್ರಾನ್ಸ್ಮಿಷನ್ ನಮಗೆ ಸಿಗುತ್ತೆ. 3D ಸ್ಪೇಷಿಯಲ್ ಆಡಿಯೋ ಕೂಡ ಸಪೋರ್ಟ್ ಇದೆ ಮತ್ತು ಇದರಲ್ಲಿ ಲೋ ಲೇಟೆನ್ಸಿ ಮೋಡ್ ಸಹ ಇದೆ, ಗೇಮ್ ಮೋಡ್ ಇದೆ. ಸೊ ಲೇಟೆನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ. ಬ್ಯಾಟ್ರಿ ಬ್ಯಾಕಪ್ಪಿಗೆ ಬಂತು ಅಂತ ಅಂದರೆ ಇನ್ಕ್ಲೂಡಿಂಗ್ ದ ಕೇಸು 45 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು ಮತ್ತು ಬರೀ ಬಡ್ಸ್ ಅವ್ರು ಹೇಳೋ ಪ್ರಕಾರ 11 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಕೊಡುತ್ತಂತೆ. ಕ್ರೇಜಿ ವಿಷಯ. ಬರೀ 10 ನಿಮಿಷ ಚಾರ್ಜ್ ಮಾಡಿದ್ರೆ ನಿಮಗೆ ಆರಾಮಾಗಿ ಲಾಂಗ್ ಟೈಮಲ್ಲೂ ಇದನ್ನು ಯೂಸ್ ಮಾಡ್ಬೋದಂತೆ. ಒಟ್ಟಿಗೆ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಒಳ್ಳೆಯ ವಿಷಯ. ಸೊ ಒಂದೇನಪ್ಪ ಅಂದರೆ ಸ್ವಲ್ಪ ಇನ್ನೂ ಪ್ರೀಮಿಯಮ್ ಆಗಿದ್ದಿದ್ರೆ ಬೆಂಕಿ ಇರ್ತಿತ್ತು. Type-C ಪೋರ್ಟ್ ಇದೆ, ಒಂದು ಪೇರ್ ಮಾಡೋದು ಬಟನ್ ಸಹ ಕೊಟ್ಟಿದ್ದಾರೆ, LED ಇಂಡಿಕೇಟರ್ ಇದೆ. ನಂಗೆ ಅನಿಸ್ತಂಗಿರೋದು ಪ್ರೋ ವೇರಿಯಂಟ್ ಒಂದು ಲಾಂಚ್ ಆಗುತ್ತೆ. ಇದು OnePlus Buds 4. ಇನ್ನೊಂದು OnePlus Buds 4 Pro ಅಂತ ಬರುತ್ತೆ, ಅದು ಇನ್ನೂ ಹೆವಿ ಪ್ರೀಮಿಯಮ್ ಆಗಿರುತ್ತೆ. 10,000 ರೂಪಾಯಿ ಮೇಲೆ ಲಾಂಚ್ ಆಗುತ್ತೆ ಆಯಿತಾ. ಒಟ್ಟಿನಲ್ಲಿ ಪ್ರೈಸ್ ರೇಂಜ್ಗೆ ಇವ್ರು ಕೊಡ್ತಿರುವಂಥ ಕ್ವಾಲಿಟಿ ಎಲ್ಲ, ಅಂದರೆ ಸೌಂಡ್ ಕ್ವಾಲಿಟಿ ಎಲ್ಲ, ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇದಿಷ್ಟು ಈ 2 ಡಿವೈಸ್ಗಳ ಬಗ್ಗೆ ನನ್ನ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.